ನೀ ಅಲ್ಲ ಗುರುಜಿ, ನೀವು 50,000 ಖರ್ಚು ಮಾಡ್ತೀರ, ಲಕ್ಷ ಖರ್ಚು ಮಾಡ್ತೀರ, 5 ಲಕ್ಷ ಖರ್ಚು ನೋಡಪ್ಪ, 5 ಲಕ್ಷ ಖರ್ಚಾಗೈತೆ ನೋಡಿ, ಇತ್ತೀ ಥರ ಖರ್ಚು ಮಾಡಿದ್ದೀನಿ, ಕೊಡುವ ನೀವು 5 ಲಕ್ಷ ಕೊಟ್ಬಿಟ್ಟು ಅದ್ರ ಮೇಲೂ 10,000 20,000 ಜಾಸ್ತಿನೇ ಕೊಟ್ಬಿಟ್ಟು ಬರೋವಂಥ ಮನುಷ್ಯ ನಾನು. ನೋಡಪ್ಪ, ನಾನು ಅವ್ರ ಹತ್ರ ಮಾತಾಡ್ತೀನಿ ಆಯ್ತಾ. ನಾನು ಆ ಪೂಜೆಗೆ ಬಂದಿಲ್ಲ, ಆ ಪೂಜೆ ಬಗ್ಗೆ ನನಗೆ ಗೊತ್ತಿಲ್ಲ ಆಯ್ತಾ. ನಾನು ಬೇರೆ ಪೂಜೆ ಹಾಸನಿಗೆ ಹೋಗಿದ್ದೆ, ಹೇಳಿದ್ನೆ ನನ್ನ ಮಗ. ಹೇಳಿದ್ರು ನಿಮ್ಮ ಮಗ. ನಾನು ಅವ್ನ ಕೈಗೆ ಫೋನ್ ಕೊಟ್ಬಿಟ್ಟು ಬಂದ್ಬಿಟ್ಟಿದ್ದೆ ಆಯ್ತಾ. ನಾನು ಇಲ್ಲಿ ಬೇರೆ ಯಾರ್ದೋ ಪೂಜೆ ಐತೆ ದೊಡ್ಡವ್ರದ್ದು ಅಂತ ಹೇಳ್ಬಿಟ್ಟು. ಅಲ್ಲ ಗುರುಜಿ, ನೀವು ಹೋಗಿರೋ ಸರಿ, ಈಗ 1 ಲಕ್ಷ ಖರ್ಚಾಯ್ತದೆ ಅಂತ ಅಂದ್ರು. ನಾನು ಹೇಳೋದು 48 ಜನ ಬ್ರಾಹ್ಮಣರ ಕರಿಬೇಕು ಅಂತಾರಲ್ಲ, 40 ಆಯ್ತು, ನಮ್ಮ ಮುಂದೆ ಮಾಡಿ ಅಂದ್ರೆ ಮಾಡಲ್ಲ ಅಂತ. ಹೌದಾ? ನಾನು ಕರಿತೀನಿ. ನೀನ್ ಮುಂದೆ ಮಾಡಿದ್ರೆ ನೀನ್ ಕೊಡ್ತೀಯಾ? ನೀನು ಮುಂದೆ ಮಾಡಿದ್ರೆ ನೀನ್ ಕೊಡ್ತೀಯನಪ್ಪ? ಮಾಡೋಣ, ಅದಕ್ಕೇನು ಮಾಡೋಣ. ಬಟ್ ಇದು ಒಳ್ಳೇದಾಗಬೇಕು, ಸುಮ್ಮನೆ ಹಿಂಗೆಲ್ಲ ಖರ್ಚಾದ್ಮೇಲೆ ಪ್ರಯೋಜನ ಏನು? ಸರಿ ಆಯ್ತು, ನಾನು ಮಾತಾಡ್ತೀನಿ ಆಯ್ತಾ. ಮತ್ತೆ ನಾನು ಅದನ್ನ ಹೇಳಿ, ಈಗ 48 ಜನ ಮಾಡೋದ, ಒಂದು 15 ಜನ 18 ಜನ, ಅವ್ರಿಗೆ ಒಂದು 15,000 ಹೋಯ್ತದ. ಕೋಣ ದೊಡ್ಡದೇ ಕಡಿಬೇಕಾ? ಈಗ ನೀವು ಆಯ್ತು ಗುರುಜಿ ಹೇಳಿದ್ರಿ, ಹಂದಿ ಬಲಿ ಕೊಡ್ಬೇಕು ಅಂತ ಹೇಳಿದ್ರಿ. ಹೌದು. ಹಂದಿ ಬಲಿ ಕೊಡಕ್ಕೆ 20,000 ಬೇಕು ಗುರುಜಿ. ಪಾಪ ಮಾಡಿ, ನಿಮ್ಗೂ ಇಟ್ಕೊಳ್ಳಿ, ಏಕೆ ನೀವು ಓಡಾಡ್ತೀರಿ, ಹೋಮ ಆಳು ಪೂಜೆ. ಒಂದು ಹಂದಿ ಎಷ್ಟು ಗೊತ್ತಾ? ಗಬ್ಬ ಆಗಿರೋ ಹಂದಿ ಎಷ್ಟು ಗೊತ್ತೇನಪ್ಪ? ಅಲ್ಲ ಗುರುಜಿ, ಅದು ಇದ್ದಿದ್ದು ಬರೀ ಇಷ್ಟೇ ಹತ್ರ ನಮ್ಗೆ ತೋರ್ಸದ್ರಲ್ಲ ರತ್ರಿ ಹಂದಿಯ. ತೋರ್ಸಿದ್ರು ನಮ್ಗೆ ಹಂದಿಯ ನೋಡಿ, ಮೊನ್ನೆ ನೋಡಿ ತಗೊಳ್ಳಿ ಅಂತ. ಇಷ್ಟೇ ಗತ್ಲನ ಅದು? ಸರಿಯಪ್ಪ, ನೀನು ನಾನು ಅವ್ರ ಹತ್ರ ಮಾತಾಡಿ ತೋರಿಸ್ತೀನಿ. ಅದು ನನ್ನ ಮಗ ತೋರ್ಸಿದ್ನಲ್ಲ, ಎಷ್ಟಿತ್ತು? ಎಷ್ಟು ಗೊತ್ತಾಯ್ತಪ್ಪ? ಅಂದಿನ ಏನದು ಅಮ್ಮಮ್ಮ ಅಂದ್ರೆ ಒಂದು 5-6 kg ಬರೋದಷ್ಟೇ. ಸರಿಯಪ್ಪ, ನಾನು ನೋಡ್ತೀನಿ, ಅವ್ರ ಹತ್ರ ಮಾತಾಡ್ತೀನಿ ಆಯ್ತಾ. ನಾನು ಕೂದಿರೋದಲ್ಲ ಅನ್ಸುತ್ತದು. ಆಯ್ತು ಗುರುಜಿ, ಮಾಡ್ಲಿ ಪಾಪ, ಏನೋ ಒಂದು 10,000 ಖರ್ಚಾಗೈತೆ ಇಟ್ಕೊಳ್ಳಿ, ಇನ್ನೊಂದು 10,000 ನೀವು ನಾನು ಹೇಳ್ತೇಲ್ವಾ, ಅವರು 2 ಲಕ್ಷ ಖರ್ಚಾಯ್ತದ, 3 ಲಕ್ಷ ಖರ್ಚಾಯ್ತದ, ಇಷ್ಟು ಖರ್ಚಾಗದೆ ನೋಡಪ್ಪ, ಹಿಂಗೆ ಇಂತಿದ್ದು ಖರ್ಚಾಗದೆ, ಕೊಡಪ್ಪ, ಅದು ಕೊಟ್ಬಿಟ್ಟು ಅದ್ರ ಮೇಲೆ ನಾನೇ ಕೊಟ್ಬಿಟ್ಟು ಬರ್ತೀನಿ ಅಂತ ಹೇಳ್ತಾ ಇದ್ದೀನಲ್ಲ. ನೋಡಪ್ಪ, ಒಂದು ಮಾತು ಹೇಳ್ತೀನಿ ಕೇಳಿಸ್ಕೊ. ನಾನು ಇವಾಗ ಅವ್ರ ಹತ್ರ ಮಾತಾಡ್ತೀನಿ, ಹೆಚ್ಚು ಕಡಿಮೆ ಮಾಡಿಸ್ಕೊತೀಯಾ? ಇಷ್ಟರಲ್ಲಿ ಮಾಡಿಸಿ ಗುರುಗಳೇ, ನಾನು ಇಷ್ಟು ಕೊಡ್ತೀನಿ, ನೀವು ಇಷ್ಟರಲ್ಲಿ ಮಾಡಿಸಿ ಅಂದ್ರೆ ನಾನು ಅವ್ರ ಹತ್ರ ಮಾತಾಡ್ತೀನಿ. ನೋಡಿ, ನಿನಗೋಸ್ಕರ 80,000 90,000 ಖರ್ಚಾಯ್ತದೆ ಅಂದ್ರೆ ಆಗುತ್ತಾ ಗುರುಜಿ? ಎಲ್ಲಿ ಮಾಡೋದು? ನಿನ್ನ ಕೈಲಿ ನೀನು ಇಷ್ಟ ಆಗುತ್ತೆ ನನ್ನ ಕೈಲಿ ಗುರುಗಳೇ, ನಾನು ನಿಮ್ಮನ್ನ ನಂಬಿ ಕೊಡ್ತೀನಿ, ನೀವು ಮಾಡಿಸಿ, ಇನ್ನು ಮಿಕ್ಕಿದ್ ಬೇಕಾದ್ರೆ ಕೆಲಸ ಆದ್ಮೇಲೆ ಕೊಡ್ತೀನಿ ಅಂದ್ರೆ ನಾನು ಅವ್ರ ಹತ್ರ ಮಾತಾಡ್ತೀನಿ. ನೋಡಿ ಎಷ್ಟಾಗುತ್ತೆ. ಇಲ್ಲ, ಅವರು ಹೋಗಲ್ವಂತೆ, ನಾನು ಹೋಗಲ್ವಂತೆ, ಆ ಕೇರಳದವ್ರಂತೆ ಕರ್ದೇ ಪೂಜೆ ಮಾಡ್ಸೋದಂತೆ. ಹೌದಪ್ಪ, ಬ್ರಾಹ್ಮಣ್ಸ್ ಅಂದ್ರೆ ಅದನ್ನ ಯಾರಿಗೋ, ನಮಗೂ ಹೋಗಕ್ಕೂ ಒಳಗಡೆ ಇರಲ್ಲ, ನಿಮಗೂ ಹೋಗಕ್ಕಿರಲ್ಲ. ಅವರು ನಮ್ಮನ್ನು ಕರ್ಸ್ಕೊಳಲ್ಲ. ಯಾಕೆ ಅಂದ್ರೆ ಅವರು ಬ್ರಾಹ್ಮಣ್ಸ್ ಇರ್ತಾರೆ ಆಯ್ತಾ. ನಾವು